ನಮ್ಮಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳಿದಾವೆ ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕರಿಂದನೂ ಕೂಡ ಕೇಳಿ ಬರ್ತಾ ಇರುವಂತ ಪ್ರಶ್ನೆಗಳು ಅದು ನಿನ್ನೆಯ ಮಹತ್ವದ ಸಭೆ ನರೇಂದ್ರ ಮೋದಿ ಅವರು ಕೈಗೊಂಡು ಒಂದಿಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಅಂತ ಗೊತ್ತಾದ್ಮೇಲೆ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮಾಡುತ್ತೆ. ಆ ಪ್ರಶ್ನೆಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಪ್ರಧಾನಿ ಮೋದಿ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಒಂದು ಗುಂಡನ್ನ ಹಾರಿಸಿದ್ರೆ ನಾವು ಫಿರಂಗಿಗಳ ಪ್ರಯೋಗವನ್ನ ಮಾಡಬೇಕಾಗುತ್ತೆ ಅಂತ ಏನು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಾವು ಮತ್ತೆ ಮರಳಿ ಪಡಿತೀವಿ, ಅದರ ಜೊತೆಯಲ್ಲಿ ಉಗ್ರರ ಲಿಸ್ಟ್ ಏನಿದೆ ಆ ಉಗ್ರರನ್ನ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಈ ಥರ ಪಾಕಿಸ್ತಾನಕ್ಕೆ ಒಂದಿಷ್ಟು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರಲ್ಲ, ಇದರಿಂದ ಪಾಕಿಸ್ತಾನ ಹೆದರುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಎರಡನೇ ಪ್ರಶ್ನೆ ಪ್ರಮುಖವಾಗಿ ಕಾಡ್ತಾ ಇರುವಂಥದ್ದು, ಮೊದಲು ದಾಳಿ, ನಂತರ ಕದನ ವಿರಾಮ, ಅದನ್ನ ಉಲ್ಲಂಘನೆ ಕೂಡ ಮಾಡಲಾಯಿತು, ಪ್ರಾಣ ಭಿಕ್ಷೆ ಬೇಡಲಾಯಿತು, ಈಗ ಮತ್ತದೇ ಕಿರಿಕ್, ತನ್ನ ನರಿ ಬುದ್ಧಿ ಬಿಡೋದೇ ಇಲ್ವಾ ಪಾಕಿಸ್ತಾನ ಅನ್ನುವಂಥದ್ದು. ಅದು ಫೇಮಸ್ಸೇ ಅದಕ್ಕೆ. ನಂಬಿಕೆಗೆ ಅರ್ಹ ಅಲ್ಲ ಅನ್ನುವಂಥ ದೇಶ ಯಾವುದಾದ್ರೂ ನಂಬರ್ 1 ಸ್ಥಾನದಲ್ಲಿದ್ದರೆ ಅದು ಪಾಕಿಸ್ತಾನ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಕಂಡೀಷನ್ಸ್ಗಳ ಬಗ್ಗೆ ಇವತ್ತು DGMO ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಕುತೂಹಲ. ಗಿರೀಶ್ ಲಿಂಗಣ್ಣ ಅವರೇ, DGMO ಸಭೆ ನಾವು ಅವತ್ತು ಕದನ ವಿರಾಮ ಘೋಷಣೆ ಆದಮೇಲೆ ಇನ್ನೇನಿದೆ ಅದಕ್ಕೆ ಮಹತ್ವ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇದ್ವು. ಇವತ್ತು DGMO ಸಭೆ ಇದೆಯಲ್ಲ, ಮೇನ್ಲಿ ಇಲ್ಲಿ ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ ಅಂತ ಅನಿಸುತ್ತೆ ಅಂತ? ಅವತ್ತು ಕದನ ವಿರಾಮ ಅಂತ ಘೋಷಿಸಿಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಘೋಷಿಸಿದ್ದಾರೆ. ಕದನ ವಿರಾಮ ಬೇರೆ, ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಆಗುತ್ತೆ. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ವಿ ವಿಲ್ ಸ್ಟಾಪ್ ಫಾರ್ ಸಮ್ ಟೈಮ್. ಕದನ ವಿರಾಮ ಅಂದರೆ ದೇರ್ ವಿಲ್ ಬಿ ಎ ಎಕ್ಸ್ಚೇಂಜ್ ಆಫ್ ಕಂಡೀಷನ್ಸ್ ವಿತ್ ಎ ಮೀಡಿಯೇಟರ್. ಸೊ ಇಲ್ಲಿ ಜೈಶಂಕರ್ ಯೂಸ್ ಮಾಡಿರೋದು, ನಮ್ಮ DG ಅವರೆಲ್ಲ ಯೂಸ್ ಮಾಡಿರೋದು, ಇಟ್ಸ್ ಓನ್ಲಿ ವಿ ಹ್ಯಾವ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ಕದನ ವಿರಾಮ ಅಂತ ವರ್ಡ್ ಎಲ್ಲೂ ನಾವು ಯೂಸ್ ಮಾಡಿಲ್ಲ. ಇಟ್ಸ್ ಓನ್ಲಿ ಅನ್ ಅಂಡರ್ಸ್ಟ್ಯಾಂಡಿಂಗ್. ದಟ್ ಮೀನ್ಸ್ ವಿ ಬೋತ್ ಹ್ಯಾವ್ ಅಂಡರ್ಸ್ಟುಡ್. ಏನೋ ಅಕ್ಕಪಕ್ಕ ಮನೆ ಜಗಳ ಆಡ್ತಾ ಇದ್ದಾರೆ, ಇಲ್ಲಪ್ಪ ಇವರಿಬ್ಬರು ಜಗಳ ಆಡಲ್ಲ, ನಾವು ನೋಡೋಣ 2 ದಿವಸ ಅಂದಂಗೆ. ಇಲ್ಲ ಮಧ್ಯದವನು ಯಾರೋ ಬಂದು ನೀನು ಬರ್ಕೊಡು ಅವನು ಬರ್ಕೊಡು, ಪೊಲೀಸ್ ಅವ್ರು ಬಂದರು ಅಂತ ಇಟ್ಕೊಳ್ಳಿ, ನೀನು ಬರ್ಕೊಡು ಅವನು ಬರ್ಕೊಡು, ಇಬ್ಬರು ಜಗಳ ಆಡಲ್ಲ ಅಂದರೆ ದಟ್ ಬಿಕಮ್ಸ್ ಎ ಸೀಸ್ ಫೈರ್. ಸೊ ಇಲ್ಲಿ ನಾವು ಸೀಸ್ ಫೈರ್ಗೆ ಇನ್ನೂ ಬಂದಿಲ್ಲ. ವಿ ಆರ್ ಓನ್ಲಿ ಇನ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಇಟ್ ಕ್ಯಾನ್ ಬಿ ಬ್ರೋಕನ್ ಎನಿ ಟೈಮ್. ಇಟ್ ಕ್ಯಾನ್ ಬಿ ಬ್ರೋಕನ್ ಎನಿ ಟೈಮ್. ಸೊ ಸೀಸ್ ಫೈರ್, ಡಾಕ್ಯುಮೆಂಟೆಡ್ ಸೀಸ್ ಫೈರ್ ಇವತ್ತು ಮಾಡಬೇಕಾದ್ರೆ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ವಾಟ್ ವಿಲ್ ಬಿ ಲೇಡ್ ಡೌನ್ ಬೈ ಇಂಡಿಯಾ ವೆರಿ ಸ್ಟ್ರಾಂಗ್ಲಿ. ಆ ಕಂಡೀಷನ್ಸು ನಾವು ಹೇಳ್ದಂಗೆ ಟೆರರಿಸ್ಟ್ ಇರ್ಬೋದು, ಅವ್ರ ನ್ಯೂಕ್ಲಿಯರ್ ಡಿಸಾರ್ಮಮೆಂಟ್ ಇರ್ಬೋದು, ಇಲ್ಲ ಅಂದರೆ POK ಬಿಟ್ಕೊಡಿ ಅಂತಿರ್ಬೋದು. ದೀಸ್ ಆರ್ ದ ವೇರಿಯಸ್ ಥಿಂಗ್ಸ್ ವಿಚ್ ವಿ ಮೇ ಆಸ್ಕ್ ಫ್ರಮ್ ಅವರ್ ಸೈಡ್. ಸೊ ಏನು ಖಂಡಿತ ಕೇಳ್ತಾರೆ ಅನ್ನೋದಕ್ಕೆ ನಾವು ಇವತ್ತೇ ಗೊತ್ತಾಗುತ್ತೆ. ಟೆರರಿಸ್ಟ್ ಆ್ಯಕ್ಟಿವಿಟಿ ಮಾಡಬೇಡಿ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಸೀಸ್ ಫೈರ್ ಬ್ರೇಕ್ ಮಾಡಬೇಡಿ ಅಂದರೂ ವ್ಯಾಲ್ಯೂನೇ ಇಲ್ಲ. ಲಾಸ್ಟ್ ಟೈಮ್ ಸೀಸ್ ಫೈರ್ ಮಾಡಿದ್ರೆ ಲಾಸ್ಟ್ 1 ಇಯರಲ್ಲೇ 5,000 ಟೈಮ್ ಅವರು ಸೀಸ್ ಫೈರ್ ಬ್ರೇಕ್ ಮಾಡಿದ್ದಾರೆ. ಸೊ ದಟ್ ದೇ ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಫಾರ್ ದಟ್ ಸೀಸ್ ಫೈರ್. ಸೊ ಇವತ್ತಿನ ಸಭೆಯಲ್ಲಿ ಈ ಒಂದೊಂದು ಡಿಸ್ಕಷನ್ಸ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತೇ ಅದು ಡಿಸೈಡ್ ಆಗುತ್ತೆ, ಯಾಕಂದ್ರೆ ಒಂದು ಸಣ್ಣ ಜಗಳ ಆದ್ರೇನೆ ಅದಕ್ಕೆ ಎಷ್ಟು ರಾಜಿ ಮಾಡಬೇಕಾಗುತ್ತೆ, ಎಷ್ಟು ದಿನ ಹೇಳಕ್ಕಾಗಲ್ಲ. ಬಿಕಾಸ್ ವಾಟ್ ಆರ್ ವಾಟ್ ಕಂಡೀಷನ್ಸ್ ದೇ ಹ್ಯಾವ್ ಕಮ್ ಟು ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇನ್ನೂ ವಿ ಆರ್ ನಾಟ್ ವೆರಿ ಕ್ಲಿಯರ್. ನಿನ್ನೆ ಸಭೆಯಲ್ಲೂ ಅವ್ರು ಹೇಳಿಲ್ಲ ಯಾವ ಕಂಡೀಷನ್ಸಲ್ಲಿ ನಾವು ಈ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ ಅಂತ ಹೇಳಿಲ್ಲ. ನಿನ್ನೆ ಸಭೆಯಲ್ಲಿ ಅವ್ರು ಅಮೆರಿಕಾದವ್ರು ಹೇಳಿದ್ದಾರೆ ಅಂತಲೂ ಯಾರೂ ಹೇಳಲಿಲ್ಲ. ಸೊ ವಿ ಡು ನಾಟ್ ನೋ ವಾಟ್ ಈಸ್ ದ ಕಂಡೀಷನ್. ಅಲ್ಲಿಂದ ಬಂತು DGMO ಇಂದ, ನಮ್ಮ DGMO took 2 hours ಆಮೇಲೆ ಮಾತಾಡಿದ್ದಾರೆ. ವಿ ಕೇಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೆಲ್ಲೂ ಅವ್ರು ಅಮೆರಿಕ ತರಲೇ ಇಲ್ಲ ನಿನ್ನೆ ಮಾತಲ್ಲಿ. ಆಕ್ಚುಲಿ ಹಾಟ್ಲೈನ್ ಅಲ್ಲಿ ಬಂದಿದೆ ಹಾಟ್ಲೈನ್ ಟು DGMO ಇಂಡಿಯಾ, ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗೈ ಮತ್ತೆ ಆ ಕಡೆ ಅವರು ಆಸಿಫ್, ಔರಂಗಜೇಬ್ ಮಲಿಕ್ ಅಂತ IAF ನವರು, ಅವ್ರ ಜೊತೆಲಿ ಅವರು ಮಾತಾಡಿದ್ದಾರೆ. ಬಟ್ ಈಗ ನಾವು ಏನು ಕಂಡೀಷನ್ಸ್ ಕೊಡ್ತಾ ಇದ್ದೀವಿ ಅದರ ಎಷ್ಟು ಮಟ್ಟಿಗೆ ಒಪ್ತಾರೆ? ಅಲ್ಲ, ನೀವು ಊಹಿಸ್ಕೊಳ್ಳಿ ಸರ್, ಅದು ಸಾಧ್ಯ ಇದೆಯಾ? ಬಿಕಾಸ್ ನಾವು ಕೇಳ್ತಾ ಇರುವಂಥ ಬೇಡಿಕೆಗಳು ಹೆಂಗಿದೆ ಅಂದರೆ, ಉಗ್ರರನ್ನ ಕೊಡಿ ಮತ್ತೆ POK ಕೊಡಿ ಅಂತ. ಅವರು ಭಾರತದ ಜೊತೆ ಏನಾದರೂ ಇದುವರೆಗೂ ಏನಾದರೂ ಮಾತಾಡಬೇಕು ಅಥವಾ ಏನಾದರೂ ಯುದ್ಧ ಆಗಬೇಕು ಅಂದರೆ ಅದೊಂದೇ ವಿಚಾರವನ್ನು ಇಟ್ಕೊಳ್ತಾ ಇರುವಂಥದ್ದು 1947 ಕೂಡ. ಅಲ್ಲಿ ಪವರ್ ಸೆಂಟರ್ಗಳು ಹೆಂಗಿದಾವೆ, ಒಂದು ಪೊಲಿಟಿಕಲ್ ಪವರ್ ಸೆಂಟರ್ ಆದರೆ ಇನ್ನೊಂದು ಮಿಲಿಟರಿ ಪವರ್ ಸೆಂಟರ್, ISI ಪವರ್ ಸೆಂಟರ್, ಅದ್ರ ಜೊತೆಗೆ ಈವನ್ ಉಗ್ರರದು ಕೂಡ ಒಂದು ಪವರ್ ಸೆಂಟರ್, ಅವರು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಸರ್ಕಾರವನ್ನು ಕೆಪಾಸಿಟಿ ಇದೆ, ಅವ್ರನ್ನ ಕೇಳ್ತಾ ಇದೀವಿ, ಅದು ಕೊಡುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ POK ಪ್ರತಿ ಬಾರಿ ನಮ್ದು ಅಂತ ಹೇಳ್ತಾರೆ. ಈವನ್ ಆಸಿಮ್ ಮುನೀರ್ ಕೂಡ
ಮೊನ್ನೆ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಇಲ್ಲಿ ನರಮೇಧ ಆಗಿದ್ದು, ನಾವು ಸುಪೀರಿಯರ್, ಮುಸ್ಲಿಂ ಅಲ್ಲ ಹಿಂದೂಗಳಿಗಿಂತ ಮುಸ್ಲಿಮ್ಸ್ ಇನ್ನೊಂದು ರೀತಿಯಾದಂತ ಸುಪೀರಿಯರ್ ಅನ್ನುವಂತ ಮಾತುಗಳನ್ನ ಕೂಡ ಹೇಳ್ದ. ಪಾಕಿಸ್ತಾನ ಯಾವ ರೀತಿಯಾಗಿ ಸುಪೀರಿಯರ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ದ, ಸಿದ್ಧಾಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವೆಲ್ಲ ಕೊಡೋ ಸಾಧ್ಯತೆ ಇದೆಯಾ, ಒಪ್ಕೊಳ್ಳೋ ಸಾಧ್ಯತೆ ಇದೆಯಾ? ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅದನ್ನ ಬೇಕು ಅಂತಾನೆ ಬೇಡಿಕೆ ಇಡ್ಲಾಗ್ತಾ ಇದೆ ಅಂತ ಅನ್ಸುತ್ತಾ ಅಟ್ಯಾಕ್ ಮಾಡಲಿಕ್ಕೆ? ಇದು ನಾವು ಅವನ ಶತ್ರುಗಳು, ನಾವು ಕಂಡೀಷನ್ಸ್ ಕೊಡ್ತೇವೆ. ಶತ್ರುಗಳಲ್ಲಿ ಈಗ ನಾವು ಗಾಯ ಮಾಡಿದ್ದೀವಿ, ನೀವು ಹೊಡೆದಾಟದಲ್ಲಿ ಒಬ್ಬರಿಗೆ ಗಾಯ ಮಾಡಿದ್ದೀವಿ. ಆ ಗಾಯ ಅಷ್ಟು ಸುಲಭವಾಗಿ ಅವನು ಮರ್ತೋಗ್ತದ? ಅವನಿಗೆ ನಾವು ಒಬ್ಬನಿಗೆ ಚೆನ್ನಾಗಿ ಬಾರಿಸಿದ್ದೀವಿ, ಅವನಿಗೆ ಗಾಯ ಆಗಿದೆ, ಅದನ್ನು ಅವನು ವಾಪಸ್ ಕೊಡಲಿಕ್ಕೆ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾನೆ. ಈಗ ಏನು ಕಂಡೀಷನ್ಸ್ಗಳು ನಾವು ಕೊಟ್ಟರೂ ಸಹ ಅದ್ರ ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಅದನ್ನು ಆನರ್ ಮಾಡ್ತದೆ ನನಗೆ ಐ ಡೌಟ್. ನೀವು ಹೇಳಿದಾಗ ಕರೆಕ್ಟಾಗಿ POK ಆಗಲಿ ಉಗ್ರಗಳಾಗಲಿ, ಉಗ್ರಗಳು ಅಂದರೆ ನೋಡಿ, ಮೊನ್ನೆ ನಿಮ್ಮ ಟಿ ವಿಯಲ್ಲಿ ತೋರಿಸ್ತಾ ಇದ್ರು ಇವರು ನಮ್ಮ ಅವ್ರ ದೊಡ್ಡ ಕಮಾಂಡರ್ಗಳು, ಆ ಉಗ್ರ ತೀರೋಗಿದ್ದಾನೆ, ಅವರೆಲ್ಲ ಹೋಗಿ ಅಲ್ಲಿ ಫ್ಯೂನರಲ್ ಸೆರೆಮನಿಯಲ್ಲಿ ಡೆಡ್ ಬಾಡೀಸ್ದು ಬಾಕ್ಸ್ ಒಂದು ಲೈನಲ್ಲಿ ಇತ್ತಲ್ಲ, ನಿಮ್ಮ ಟಿ ವಿಯಲ್ಲಿ ತೋರಿಸಿದೆ. ಅವನು ಹೋಗಿದ್ದಾರೆ. ಪೂರ್ತಿ ಪ್ರಪಂಚಕ್ಕೆ ಗೊತ್ತಾಗಿದೆ ಅವರು ಉಗ್ರವಾದಿತ್ವ ಬೇಸಿಸ್ ಮೇಲೇ ಗವರ್ಮೆಂಟ್ ನಿಂತಿದೆ. ಸೊ ಇಂಡಿಯಾವನ್ನು ಏನಾದರೂ ಒಂದು ನಾವು ಅಯೂಬ್ ಖಾನ್ ಯಾವನೋ ಹೇಳ್ದ, ವಿ ವಿಲ್ ಬ್ಲೀಡ್ ಇಂಡಿಯಾ ಇನ್ 1000 ಕಟ್ಸ್, 1000 ಕಟ್ಗಳನ್ನು ಮಾಡಿ ಇಂಡಿಯಾವನ್ನು ಬ್ಲೀಡ್ ಮಾಡ್ತೀವಂತ. ಅಂಥ ದ್ವೇಷಪೂರಿತ ಒಂದು ರಾಷ್ಟ್ರ ಅಂದರೆ ಅದು ಪಾಕಿಸ್ತಾನ. ಈಗ ಇದು ಬಹಳ ಮಹತ್ವದ ಇದು ನಮ್ಮ ಎಲ್ಲ ಕಮಾಂಡರ್ಗಳು ಅವರ ಸಜೆಷನ್ಸ್ಗಳು ಗ್ರೌಂಡಲ್ಲಿ ಯಾರು ಇರ್ತಾರೆ, ಗ್ರೌಂಡಲ್ಲಿ ಯಾರು, ಏರ್ಫೋರ್ಸ್ ಚೀಫ್, naval chief, ಇವರೇ ಮೇನ್. ದೇ ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಮೈ ಹೋಲ್ ನೇಷನ್ ಶುಡ್ ಕಮೆಂಡ್ ಅಪ್ರಿಷಿಯೇಟ್. ಅಂತಹ ಒಂದು ಒಳ್ಳೆ ಏರ್ಫೋರ್ಸ್, ನೇವಿ ಆ್ಯಂಡ್ ಮತ್ತು ಆರ್ಮಿ ಬಗ್ಗೆ ನಾವೆಲ್ಲ ಪ್ರೂವ್ ಮಾಡಿದ್ದೇವೆ. ಈಗ ಎಲ್ಲ ವೆಪನ್ ಸಿಸ್ಟಮ್ಸನ್ನು ರಿಹರ್ಸಲ್ ಆಗಿದೆ, ಎಲ್ಲಿವರೆಗೆ ನಾವು ತಗೊಂಡು ಹೋಗ್ಬೋದು, ಅದು ಎಷ್ಟು ಮಟ್ಟಿಗೆ ಯಾವುದೂ ಫೇಲ್ ಆಗಿಲ್ಲ. ಎಲ್ಲ ಪೈಲಟ್ಸ್ ಕೂಡ ಯೂಸ್ ಮಾಡಿದೀವಿ ಅಂತ ನೆನ್ನೆ ಹೇಳ್ತಾರೆ. ಎಲ್ಲ ಪೈಲಟ್ಸ್ಗಳು ವಾಪಸ್ ಬಂದಿದ್ದಾರೆ, ಎಲ್ಲ ಪೈಲಟ್ಸ್ಗಳು ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ಕೆಲವಾರು ನಮ್ಮ ಕ್ಯಾಜುಯಾಲಿಟೀಸ್ ಆಗಿದೆ, ಹುತಾತ್ಮರಾಗಿದ್ದಾರೆ, ಅವರು ದೇವರ ಜಾಗದಲ್ಲಿ ಸೇರಿದ್ದಾರೆ. ಯಾಕೆಂದರೆ ಇದೊಂದು ಅಧರ್ಮದ ಯುದ್ಧ, ಅಧರ್ಮದ ಮೇಲೆ ಮಾಡ್ತಿರ್ತಕ್ಕಂಥ ಮಾನವೀಯತೆಯ ಮೇಲೆ ಅವ್ರಿಗೆ ಧರ್ಮ, ನಮ್ಮ ಈ ಹುತಾತ್ಮರು ಯಾರಾಗಿದ್ದಾರೆ ಫೈಟಿಂಗ್ ಮಾಡ್ತಾ ಶೆಲ್ಲಿಂಗಲ್ಲಿ, ಮತ್ತೆ ಅಮಾಯಕ ನಾಗರಿಕರು ಪೂಜ್ಯ ರಜೋರಿ ಅಲ್ಲಿಲ್ಲ ಅವರ ಆತ್ಮಗಳು ನಿಜವಾಗಲೂ. ಅದಕ್ಕೆ ನಾನು ಹೇಳಿದೆ, ನಾನು ಎಲ್ಲ ಕಡೆನೂ ಹೇಳ್ತಾ ಇದ್ದೀನಿ, ಒಂದು ಪೂಜೆ ಪುರಸ್ಕಾರಗಳು, ಪ್ರಾರ್ಥನಾ ಮಂದಿರ, ಎಲ್ಲ ಜಾತಿಯ ಎಲ್ಲ ಧರ್ಮದ ಪ್ರಾರ್ಥನಾ ಮಂದಿರದಲ್ಲಿ ನಾವು ನಮ್ಮ ದೇಶವನ್ನು ಈ ಮಣ್ಣಿಗೋಸ್ಕರ, ಇದನ್ನು ಉಳಿಸಿಗೋಸ್ಕರ ನಾವು ಮಾಡಬೇಕು. ಇನ್ನೊಂದು ವಿಷಯ ಹೇಳ್ತೇನೆ, ಈಗ ಅವರ ಒಂದು ಕೆಪಾಸಿಟಿ ವಾರ್ ಮಿಷನರಿದು ಡಿಸ್ಮ್ಯಾಂಟಲ್ ಮಾಡಿ ಡಿಸ್ಟ್ರಾಯ್ ಮಾಡಿದ್ದಕ್ಕೆ ಈವನ್ ಬೆಂಗಳೂರು ಅಂತಹ ಊರುಗಳು ಅವರಿಗೆ ಟಾರ್ಗೆಟು. ಬೆಂಗಳೂರು ಅಂತ ಊರುಗಳು ಟಾರ್ಗೆಟು. ಅವರ ಸಿಟೀಸ್ಗಳು ನಾವು ಹೋಗಿದ್ದೆ, ಅವ್ರ ನಮ್ಮ ಸಿಟೀಸ್ಗಳನ್ನ ಬಿಡ್ತಾರೆ. ನಮ್ಮ ಸಿಟೀಸ್ಗಳಲ್ಲಿ ಬೆಂಗಳೂರು, ಬಾಂಬೆ, ಚೆನ್ನೈ ಇಂಥ ಊರುಗಳೇ ಇದು ಸೌತಿಂದ ಹೊಡಿಬೋದು, ಮಿಸೈಲ್ಸ್ ಲಾಂಚ್ ಆಗ್ಬೋದು. ಇದನ್ನು ಇನ್ಕ್ಯಾಪಿಸಿಟೇಟ್ ಮಾಡಿದ್ದಕ್ಕೆ ಅವರಿಗೆ ನಾವು ನಮ್ಮನ್ನು ಒಳ್ಳೆ ಶಾಂತ ರೀತಿಯಲ್ಲಿ ಅಟ್ಲೀಸ್ಟ್ ಒಂದು ನಿದ್ರೆ ಮಾಡುವಂಥ ಒಂದು ಈ ಪ್ರಜೆಗಳಿಗೋಸ್ಕರ ಅವ್ರು ಮಾಡಿರೋದು ನೋಡಿದರೆ ಏರ್ಫೋರ್ಸ್ನವರು, ಅವ್ರ ಮಿಸೈಲ್ಸ್ಗಳವರು, ನಾನು ನಿಜವಾಗಲೂ ಸೆಲ್ಯೂಟ್ ಕೊಡ್ತೇನೆ.